ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಪ್ರಿಯರಾದ ದೇವಜನರೇ, ವೀಕ್ಷಕರೇ, ಅಮೃತವಾಣಿಯ ಶುಕ್ರವಾರದ ಕಾರ್ಯಕ್ರಮವಾಗಿರುವಂಥ ಆತ್ಮಜ್ಯೋತಿಗೆ ನಿಮ್ಮೆಲ್ಲರನ್ನು ಆದರಿಂದ ಸ್ವಾಗತಿಸ್ತೇನೆ. ಅನೇಕ ವಾರಗಳಿಂದ ನಾವು ಕ್ರಿಸ್ತನ ಆ ಸಭೆಯ ವಿಷಯವಾಗಿ ಅನೇಕ ಚಿಂತನೆಗಳನ್ನು ವಾಕ್ಯದ ಆಧಾರದ ಮೇರೆಗೆ ನಿಮ್ಮ ಮನೋಭಾವಗಳನ್ನು ಪ್ರೇರೇಪಿಸ್ತಾ ಬಂದಿದ್ದೇವೆ. ಇಷ್ಟು ತನಕ ನಾವು ನೋಡಿದಂತೆ ಎಫೆಸ, ಸ್ಮರ್ನ ಮತ್ತು ಪರ್ಗಮ ಎಂಬ ಪ್ರಕಟಣೆ ಪುಸ್ತಕದ 2ನೇ ಸಂಧಿಯಲ್ಲಿರುವಂಥ 3 ಸಭೆಗಳ ವಿಷಯವಾಗಿ ನಿಮ್ಮ ಮುಂದೆ ಪ್ರಸ್ತಾಪ ಮಾಡಿದ್ದೇವೆ. ಪ್ರಿಯರೇ, ಪ್ರಕಟಣೆ ಪುಸ್ತಕದ 7 ಸಭೆಗಳು ಅಂತ ಹೇಳಿದರೆ ಸಭಾ ಜೀವಿತದ, ಅಂದರೆ ನಮ್ಮ ಕರ್ತನಾದ ಯೇಸು ತನ್ನ ಸಭೆಯನ್ನು ಸ್ಥಾಪಿಸಿ ಆತನು ಪುನಃ ಬರೋಣದ ವಿಷಯ, ಆತನು ಪರಲೋಕಕ್ಕೆ ಹೋಗಿದ್ದಾನೆ, ಪುನಃ ಆತನು ಬರುವ ದಿವಸದ ತನಕ ಲೋಕದೆಲ್ಲೆಡೆ ನಡೆಯುವಂಥ ಸರ್ವ ಕಾರ್ಯಗಳನ್ನು ಈ 7 ಸಭೆಗಳ ಉದಾಹರಣೆಯಲ್ಲಿ ಸೀಮಿತಗೊಳಿಸಿ ನಮಗೆ ಎಚ್ಚರಿಕೆಯನ್ನು ಕೊಡುವಂಥ ಭಾಗಗಳೆಂಬುದಾಗಿ ನಾವು ಇಷ್ಟ ತನಕ ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇವೆ. ಪ್ರಿಯರೇ, ಅದರಲ್ಲಿ 3 ಸಭೆಗಳ ವಿಷಯವಾಗಿ ನಾವು ಮಾತಾಡಿ ಆಯಿತು, ಎಫೆಸ, ಸ್ಮರ್ನ ಮತ್ತು ಪರ್ಗಮ. ಈಗ ತುವತೈರ ಎಂಬ ಸಭೆಯ ವಿಷಯವಾಗಿ ದೇವರಾತ್ಮನು ಹೇಳುವುದನ್ನು ನೋಡಿ. ಈಗ ನಾನು ಹೇಳಿದೆ ಕಳೆದ ಸಾರಿ, ಎಫೆಸದವರಿಗೆ ಸಂಬಂಧಪಟ್ಟ ಕೆಲವು ಸಂಗತಿಗಳು ನಮಗೆ ಹೊಂದಿಕೆ ಆಗಿರ್ಬೋದು, ಪೆರ್ಗಮದಲ್ಲಿ ಇದ್ದದ್ದು ಹೊಂದಿಕೆ ಆಗ್ಬೋದು, ಸ್ಮರ್ಣದಲ್ಲಿ ಇದ್ದದ್ದು ಹೊಂದಿಕೆ ಆಗ್ಬೋದು. ಅದೇ ರೀತಿಯಲ್ಲಿ ತುವತೈರದಲ್ಲಿರುವಂಥ ಸಭೆಯ ದೂತನಿಗೆ ಬರೆದ ಸಂಗತಿಗಳು ಕೂಡ ನಮಗೆ ಅನ್ವಯವಾಗಿರ್ಬೋದು. ಅದಕ್ಕಾಗಿಯೇ ಆ ಟರ್ಕಿ ಎಂಬ ಪ್ರದೇಶದ, ಅಂದರೆ ಏಷ್ಯಾ ಮೈನರ್ ಪ್ರದೇಶದಲ್ಲಿರುವಂಥ 7 ಸಭೆಗಳ ಆಧಾರದ ಮೇರೆಗೆ ಲೋಕದೆಲ್ಲೆಡೆ ನಡೆಯುವಂಥ ಆ ಸಭೆಗಳ ವಿಷಯವಾದಂಥ ಸೂಕ್ಷ್ಮತೆಗಳನ್ನು, ಅವುಗಳನ್ನು ತಮ್ಮ ಜೀವನದಲ್ಲಿ ಸರಿಪಡಿಸುವ ಉದ್ದೇಶದಿಂದ ದೇವರು ಈ ಎಚ್ಚರಿಕೆ ನಮಗೆ ಕೊಡ್ತಾನೆ. ಆದ್ದರಿಂದ ತುವತೈರಲ್ಲಿರುವ ಸಭೆಯ ದೂತನಿಗೆ ಬರೀ, ಬೆಂಕಿಯ ಉರಿಯಂತಿರೆ ಕಣ್ಣುಗಳು, ತಾಮ್ರದಂತಿರುವ ಪಾದಗಳು ಉಳ್ಳ ದೇವಕುಮಾರನು ಹೇಳುವುದೇನೆಂದರೆ, ನೋಡಿ, ಪ್ರತಿಯೊಂದು ಸಭೆಗೆ ಹೇಳುವಾಗ ಆತನು ದೇವರ ಮಗ ಯೇಸು ಕ್ರಿಸ್ತನ ಆ ಪ್ರತ್ಯಕ್ಷತೆಯ ಒಂದು ದರ್ಶನವನ್ನು ತೋರಿಸ್ತಾನೆ. ಅಲ್ಲಿ ನೋಡಿ, ಪೆರ್ಗಮದವರಿಗೆ ಬರೆದ ಪತ್ರಿಕೆಯಲ್ಲಿ ಏನು ಹೇಳಿದೆ? ಹದವಾದ ಇಬ್ಬಾಯಿ ಕತ್ತಿಯನ್ನು ಹಿಡಿದಾತನು ಅಂತೇಳಿ ಬರೆದಿದೆ. ಈಗ ಸ್ಮರ್ಣದ ಸಭೆಗೆ ಏನು ಬರೆದಿದೆ? ಸತ್ತವನಾಗಿದ್ದು ಜೀವಂತನಾಗಿ ಎದ್ದು ಬಂದ ಆದ್ಯಂತನು ಹೇಳುವುದೇನೆಂದರೆ, ನೋಡಿ, ಪ್ರತಿಯೊಂದು ಸಭೆಯ ಸಂಬಂಧದಲ್ಲಿ ತನ್ನ ಅಸ್ತಿತ್ವದ ಒಂದು ವಿಶೇಷಣೆ ಆ ಸಭೆಗೆ ಹೇಗೆ ಹೊಂದಿಕೆಯಾಗಿ ಹಾಗೆ ಹೇಳಲ್ಪಟ್ಟಿದೆ. ಈಗ ತುವತೈರದಲ್ಲಿರುವ ಸಭೆಯ ದೂತನಿಗೆ ಏನು? ಬೆಂಕಿಯ ಉರಿಯಂತಿರುವ ಕಣ್ಣುಗಳು, ತಾಮ್ರದಂತಿರುವ ಪಾದಗಳು ಉಳ್ಳ ದೇವಕುಮಾರನು ಹೇಳುವುದೇನೆಂದರೆ, ಇದಕ್ಕೆ ಅರ್ಥ ಉಂಟು ಪ್ರಿಯರೇ. ಬೆಂಕಿಯ ಉರಿಯಂತೆ ಕಣ್ಣುಗಳಂತ ಹೇಳಿದರೆ ಅದರಲ್ಲಿ ಕೋಪ ಅಡಕವಾಗಿರ್ಬೋದು, ಅಥವಾ ತೀಕ್ಷ್ಣತೆಯಿಂದ ಸೂಕ್ಷ್ಮವಾದ ವಿಚಾರಗಳನ್ನು ವಿಚಾರಿಸುವಂಥ ಸಾಮರ್ಥ್ಯ ಇರಬಹುದು. ತಾಮ್ರದಂತೆ ಪಾದಗಳು ಉಳ್ಳ ದೇವರ ಕುಮಾರನು ಹೇಳುವುದೇನೆಂದರೆ, ನಿನ್ನ ಕೃತ್ಯಗಳನ್ನು, ನಿನ್ನ ಪ್ರೀತಿಯನ್ನು, ನಂಬಿಕೆಯನ್ನು, ಪರೋಪಕಾರವನ್ನು, ತಾಳ್ಮೆಯನ್ನು ಬಲ್ಲೆನು. ನೋಡಿ, ತುಂಬ ವಸ್ತುಗಳು: ಕೃತ್ಯಗಳು, ಪ್ರೀತಿ, ನಂಬಿಕೆ, ಪರೋಪಕಾರ, ತಾಳ್ಮೆ, 5 ಸಂಗತಿಗಳು ಹೇಳಿವೆ. ಇದಲ್ಲದೆ ನಿನ್ನ ಕಡೆ ಕೃತ್ಯಗಳು ಮೊದಲಿನ ಕೃತ್ಯಗಳಿಂದ ಹೆಚ್ಚಾವುಗಳೆಂದು ಬಲ್ಲೆವನು. ಅಂದರೆ ಬೆಳೆದಂತೆ ಇವರು ಬೆಳೆದು ಬಂದಿದ್ದಾರೆ, ಆದರೆ ನಿನ್ನ ಮೇಲೆ ಒಂದು ತಪ್ಪು ಹೊರಿಸಬೇಕಾಗುತ್ತದೆ. ಅದೇನೆಂದರೆ, ಜೆಜಬೇಲಳೆಂಬ ಆ ಹೆಂಗಸು ತನ್ನನ್ನು ಪ್ರವಾದಿನೆಂದು ಹೇಳಿಕೊಂಡು ಜಾರತ್ವ ಮಾಡಬಹುದೆಂದು, ವಿಗ್ರಹಗಳಿಗೆ ನೈವೇದ್ಯ ಮಾಡಿದ ಪದಾರ್ಥವನ್ನು ತಿನ್ನಬಹುದೆಂದು ನನ್ನ ದಾಸರಿಗೆ ಬೋಧಿಸುತ್ತಾ ಅವರನ್ನು ತಪ್ಪಾದ ಮಾರ್ಗದಲ್ಲಿ ಸೇರಿಸುತ್ತಿರುವಲ್ಲಿ ನೀನು ಅವಳನ್ನು ತಡೆಯದೆ ಬಿಟ್ಟಿರುವುದೇ. ಹಳೆ ಒಡಂಬಡಿಕೆಯಲ್ಲಿ ಅನೇಕ ಗುರುತುಗಳು, ಸೈನ್ಸ್, ಟೈಪ್ಸ್, ಅವುಗಳು ಹೊಸ ಒಡಂಬಡಿಕೆಯಲ್ಲಿ ಕೂಡ ನಡೆಯುವಂಥ ಸಂಗತಿಗಳಿಗೆ ಸದೃಶವಾದವುಗಳು. ಈಗ ನೋಡಿ, ಇಸ್ರಾಯೇಲ್ ಜನಾಂಗ ಆಹಾಬ್ ಎಂಬಂಥ ಅರಸನ ಕಾಲದಲ್ಲಿ ತೂರ್ ದೇಶದ ಒಬ್ಬ ರಾಜಕುಮಾರಿಯಾದ ಜೆಜಬೇಲಳನ್ನು ಮದುವೆಯಾಗಿ ಅನೇಕ ವಿಗ್ರಹಾರಾಧನೆ, ದೇವರ ಕಾರ್ಯಕ್ಕೆ ವಿರೋಧವಾದ ಕಾರ್ಯಗಳನ್ನು ಇಸ್ರಾಯೇಲರಲ್ಲಿ ಸ್ಥಾಪಿಸಿದಳು. ಈಗ ಅರಸನಾದ ಆಹಾಬನು ಇಸ್ರಾಯೇಲ್ನಾಗಿದ್ದುಕೊಂಡು ಅವಳನ್ನು ಹತೋಟಿಗೆ ತರಬೇಕಾಗಿತ್ತು. ಮೊದಲನೇದಾಗಿ
ಅನ್ಯ ಜನಾಂಗದ ಒಬ್ಬಳನ್ನು ಮದುವೆಯಾಗಿ ಈ ದೇವರ ವಾಕ್ಯದ ಪವಿತ್ರಾತ್ಮನ ಗಂಧ ಗಾಳಿ ಇದ್ದದ ಒಬ್ಬಳನ್ನು ಮದುವೆಯಾಗಿ ತನ್ನ ರಾಜ್ಯದಲ್ಲಿ ವಿಗ್ರಹಾರಾಧನೆಗೆ ಅವಕಾಶ ಕೊಟ್ಟ ಆಹಾಬನು ದೊಡ್ಡ ಅಪರಾಧಿ. ಆ ಕಾಲದಲ್ಲಿ ಜೆಜಬೆಲ್ ಎಂಬವಳು ಆಳ್ತಿದ್ದಳು. ಮಾತ್ರವಲ್ಲ, ಎಷ್ಟೋ ದುಷ್ಟ ಕಾರ್ಯಗಳನ್ನು ಮಾಡಲಿಕ್ಕೆ ಅವಳು ಪ್ರಚೋದನೆ ಕೊಟ್ಟು ಆಹಾಬನನ್ನು ಕೂಡ ಪಾಪಕ್ಕೆ ಎಳೆದದ್ದನ್ನು ನೋಡ್ತೇವೆ. ಕೊಲೆಪಾತಕ ತನಕ ಅವಳು ಮಾಡಿದ್ದಾಳೆ. ಇಂತಹ ಒಂದು ರಾಣಿ, ದುಷ್ಟ ರಾಣಿ ಇಸ್ರಾಯೇಲ್ ಸಮಾಜದಲ್ಲಿ ಹುಟ್ಟಲೇ ಇಲ್ಲ ಎಂಬುದಾಗಿ ಹೇಳ್ಬೋದು. ಮತ್ತು ಅವಳಿಗೆ ಸಿಕ್ಕಿದ ಅಂತ್ಯ, ಆಹಾಬನಿಗೆ ಸಿಕ್ಕಿದ ಅಂತ್ಯ, ಇವೆಲ್ಲವುಗಳು ವಿಕಟ. ಅವರು ಮಾಡಿದ ದುಷ್ಕೃತ್ಯಗಳು ಸ್ಪಷ್ಟವಾಗಿ ಪೂರ್ವಕಾಲ ವೃತ್ತಾಂತದಲ್ಲಿಯೂ ಅರಸರುಗಳ ಪುಸ್ತಕದಲ್ಲಿಯೂ ನಾವು ನೋಡ್ತೇವೆ. ಪ್ರಿಯರೇ, ಜೆಜಬೇಲಳೆಂಬ ಆ ಹೆಂಗಸು ಹೊಸ ಒಡಂಬಡಿಕೆಯಲ್ಲಿ ಜೆಜಬೇಲಳಿದ್ದಾಳಾ? ಪ್ರಿಯರೇ, ಜೆಜಬೇಲಳೆಂಬಂಥ ಆ ದೃಶ್ಯ ಹಳೆ ಒಡಂಬಡಿಕೆಗೆ ಸಂಬಂಧಪಟ್ಟದ್ದು. ಆದರೆ ಅದೇ ರೀತಿಯ ಕಾರ್ಯಗಳು ಹೊಸ ಒಡಂಬಡಿಕೆಯಲ್ಲಿ ಮಾಡುವುದಾದರೆ, ಈಗ ನೋಡಿ, ಜೆಜಬೇಲಳೆಂಬ ಆ ಹೆಂಗಸು ತನ್ನನ್ನು ಪ್ರವಾದಿನಿ ಎಂದು ಹೇಳಿಕೊಂಡು ಜಾರತ್ವ ಮಾಡಬಹುದು, ವಿಗ್ರಹಗಳಿಗೆ ನೈವೇದ್ಯ ಮಾಡಿದ ಪದಾರ್ಥಗಳನ್ನು ತಿನ್ನಬಹುದೆಂದು ನನ್ನ ದಾಸರಿಗೆ ಬೋಧಿಸುತ್ತಾ ಅವರನ್ನು ತಪ್ಪಾದ ಮಾರ್ಗದಲ್ಲಿ ಸೇರಿಸುತ್ತಿರುವಲ್ಲಿ ನೀನು ಅವಳನ್ನು ತಡೆಯದೆ ಬಿಟ್ಟಿರುವುದೇ. ಈ ಹೆಂಗಸು ಯಾರು? ಇವಳು ಯಾವುದಾದರೂ ಒಂದು ಅಥವಾ ಹಲವು ಸಭಾ ಬೋಧನೆಯ ವಿಕೃತಿಯ ರೂಪವಾಗಿರಬಹುದು. ಆದರೆ ಇಲ್ಲಿ ಬರೆಯುವ ಪ್ರಕಾರ ನೀನು ಅವಳನ್ನು ತಡೆಯದೆ ಬಿಟ್ಟಿದ್ದಿ. ಹಾಗಾದರೆ ದೂತನಿಗೆ, ಈ ಸಭೆಯಲ್ಲಿ ಕೂಡ ಇರುವಂಥ ದೂತನಿಗೆ ತಡೆಯುವಂಥ ಸಾಮರ್ಥ್ಯ, ಅವನು ತಡೆಯುವಾಗ ದೇವರ ಆತ್ಮನ ಶಕ್ತಿ, ದೇವದೂತರ ಸಹಾಯದೊಂದಿಗೆ ಅವನಿಗೆ ಇರುವಂಥದ್ದು ಖಚಿತವಿದೆ ಅಂತ ಆಯ್ತಲ್ಲ ಪ್ರಿಯರೇ. ಆದ್ದರಿಂದ ದೇವರ ಚಿತ್ತಕ್ಕೆ ವಿರೋಧವಾದ ಬೋಧನೆಗಳನ್ನು ಮಾಡಿ ದೇವದ ದಾಸರನ್ನು ತಪ್ಪಾದ ಮಾರ್ಗದಲ್ಲಿ ಸೇರಿಸ್ತಿರುವಲ್ಲಿ ಅವಳನ್ನು ತಡೆಯುವಂಥ ಜವಾಬ್ದಾರಿ ಸಭೆಯ ದೂತನಿಗೆ ಇದೆ ಎಂಬುದನ್ನು ನಾವು ತಿಳಿಯಬೇಕಾದದ್ದು. ದೇವರ ಕಡೆಗೆ ತಿರ್ಕೊಳ್ಳೋದಕ್ಕೆ ಅವಳಿಗೆ ಸಮಯ ಕೊಟ್ಟೆನು. ಹಾಗಾದರೆ ಅವಳು ಕೂಡ ಸಭೆಯ ಅಂಗ ಅಂತ ಆಯ್ತಲ್ಲ. ದೇವರ ಅವಕಾಶ ಕೊಡ್ತಾನೆ, ಕ್ಷಮೆ ಕೊಡ್ತಾನೆ, ತಾಳ್ಮೆಯಿಂದ ಇರ್ತಾನೆ. ಸಮಯ ಕೊಟ್ಟೆನು, ಆದರೆ ದೇವರ ಕಡೆಗೆ ತಿರುಗಿಕೊಂಡು ತನ್ನ ಜಾರತ್ವವನ್ನು ಬಿಟ್ಟು ಬಿಡುವುದಕ್ಕೆ ಅವಳಿಗೆ ಇಷ್ಟವಿಲ್ಲ. ಪ್ರಿಯರೇ, ಇವತ್ತಿನ ಸಭಾ ಜೀವಿತದಲ್ಲಿ ನಾಯಕತ್ವ ಮತ್ತು ಅದನ್ನು ಮುಂದುವರಿಸುವಂಥ ಕಾರ್ಯವೈಖರಿ, ಇದರಲ್ಲಿ ತಾವು ಮಾಡಿದ ತಪ್ಪುಗಳನ್ನು ತಿದ್ದಿಕೊಳ್ಳುವುದಕ್ಕೂ ತಿಳಿಯುವುದಕ್ಕೂ ಮನಸ್ಸಿಲ್ಲದೆ ಇನ್ನೂ ಕೂಡ ಅದೇ ಮಾರ್ಗದಲ್ಲಿ ತಪ್ಪು ದಾರಿಯಲ್ಲಿ ನಡೆಯುವಂಥವರನ್ನು ಎಲ್ಲರನ್ನು ಇದರೊಳಗೆ ಸೇರಿಸಬಹುದು ಎಂಬುದಾಗಿ ನಾನು ಅಭಿಪ್ರಾಯಪಡ್ತೇನೆ. ನೀವು ನಿಮ್ಮದೇ ನಿರ್ಧಾರ ತೆಗೆದುಕೊಳ್ಳಿ. ದೇವರ ಕಡೆಗೆ ತಿರ್ಕೊಳ್ಳುವುದಕ್ಕೆ ನಾನು ಅವಳಿಗೆ ಸಮಯ ಕೊಟ್ಟೆನು, ಆದರೆ ದೇವರ ಕಡೆಗೆ ತಿರ್ಕೊಂಡು ತನ್ನ ಜಾರತ್ವವನ್ನು ಬಿಟ್ಟು ಬಿಡುವುದಕ್ಕೆ ಅವಳಿಗೆ ಇಷ್ಟವಿಲ್ಲ. ಈಗೋ ಅವಳು ಹಾಸಿಗೆಯ ಮೇಲೆ ಬಿದ್ದುಕೊಂಡಿರುವಂತೆ ಮಾಡುವೆನು. ಹಾಸಿಗೆಯ ಮೇಲೆ ಬಿದ್ದುಕೊಳ್ಳುವುದು ಯಾರು? ಮಲಗುವುದಕ್ಕೆ ಎಲ್ಲರೂ ಹಾಸಿಗೆಯ ಮೇಲೆ ಮಲಗ್ತಾರೆ. ಆದರೆ ಹಾಸಿಗೆಯ ಮೇಲೆ ಬಿದ್ದುಕೊಂಡಿರುವುದಂದ್ರೇನು? ಅಸೌಖ್ಯದಿಂದ, ಏನೋ ಕಠಿಣವಾದ ಪೀಡೆಯಿಂದ ಏಳಲಿಕ್ಕಾಗದೇ ಇರುವಂಥ ಸ್ಥಿತಿ, ಬಿದ್ದುಕೊಂಡಂತೆ ಮಾಡುವೆನು. ಮತ್ತು ಅವಳೊಂದಿಗೆ ವ್ಯಭಿಚಾರ ಮಾಡುವವರು, ಹಾಸಿಗೆಯ ಇನ್ನೊಂದು ಕಾರ್ಯ ಯಾವುದಂತ ಹೇಳಿದರೆ ಸಂಭೋಗ. ತನ್ನ ಪತಿಯನ್ನು ಬಿಟ್ಟು ಅಥವಾ ಪತಿಯು ತನ್ನ ಪತ್ನಿಯನ್ನು ಬಿಟ್ಟು ಬೇರೆ ಯಾರೊಂದಿಗೂ ಹಾಸಿಗೆಯ ಭೋಗ ಅದನ್ನು ಅನುಭವಿಸಿದರೆ, ಪ್ರಿಯರೇ, ಅದರ ಅರ್ಥ ಏನು? ಅದು ವ್ಯಭಿಚಾರ ಅಂತೇಳಿ ದೇವರ ಲೆಕ್ಕಕ್ಕೆ. ಆದರೆ ಇಲ್ಲಿ ಕೊಡುವಂಥ ವ್ಯಭಿಚಾರ ಶರೀರ ಪ್ರಕಾರದ ವ್ಯಭಿಚಾರ ಅಲ್ಲ. ದೇವರನ್ನು ಸಭೆ ಎಂಬವಳು ಬಿಟ್ಟು ದೇವರ ಅಲ್ಲದ ವ್ಯಂಗ್ಯ ರೀತಿಯಲ್ಲಿ ತನ್ನ ಭೋಗಗಳಿಗೆ ಒಳಪಡುವುದೇ ಈ ವ್ಯಭಿಚಾರ ಎಂಬುದಾಗಿ ಹೇಳಿದೆ. ಮತ್ತು ಅವಳೊಂದಿಗೆ ವ್ಯಭಿಚಾರ ಮಾಡುವವರು ತಮ್ಮ ಮನಸ್ಸನ್ನು ದೇವರ ಕಡೆಗೆ ತಿರುಗಿಸಿಕೊಂಡು ಅವಳ ಕೃತ್ಯಗಳನ್ನು ಬಿಟ್ಟು ಬಿಡದೆ ಹೋದರೆ ಮಹಾ ಸಂಕಟದಲ್ಲಿ ಅವರು ಬೀಳುವಂತೆ ಮಾಡುವೆನು.
ಆ ಮಹಾ ಸಂಕಟವೆಂಬುದು ವಾಕ್ಯ ಪ್ರಕಾರ ದ ಗ್ರೇಟ್ ಟ್ರಿಬ್ಯುಲೇಷನ್ ಅಂದರೆ ಆಂಗ್ಲ ಭಾಷೆಯಲ್ಲಿ ಹೇಳ್ತಾರೆ, ಅದು ಕ್ರಿಸ್ತ ವಿರೋಧಿಯ ದಿನಗಳಲ್ಲಿ ಬರುವಂಥ ಒಂದು ಕಾರ್ಯ. ಅದರ ವಿಷಯವಾಗಿ ಪ್ರಕಟಣೆ ಪುಸ್ತಕದಲ್ಲಿ ಮುಂದೆ ನಾವು ತುಂಬ ಓದ್ತೇವೆ. ನೋಡಿ, ಇಗೋ ಅವಳು ಹಾಸಿಗೆ ಮೇಲೆ ಬಿದ್ದುಕೊಂಡಿರುವಂತೆ ಮಾಡುವೆನು, ಮತ್ತು ಅವಳೊಂದಿಗೆ ವ್ಯಭಿಚಾರ ಮಾಡುವವರು ತಮ್ಮ ಮನಸ್ಸುಗಳನ್ನು ದೇವರ ಕಡೆಗೆ ತಿರುಗಿಸಿಕೊಂಡು ಅವಳ ಕೃತ್ಯಗಳನ್ನು ಬಿಟ್ಟು ಬಿಡದೆ ಹೋದರೆ ಮಹಾ ಸಂಕಟದಲ್ಲಿ ಬೀಳುವಂತೆ ಮಾಡುವೆನು. ಹಾಗಾದರೆ ಈ ತುವತೈರ ಎಂಬಂಥ ಸಭೆಯಲ್ಲಿ ಇರುವಂತಹವರು ಕಡೆಯ ಗ್ರೇಟ್ ಟ್ರಿಬ್ಯುಲೇಷನ್ ಮಹಾಸಂಕಟ ಎಂಬ ದಿನಗಳ ತನಕ ಮುಂದುವರಿಯುತ್ತಾರೆ ಎಂಬುದಾಗಿ ಅರ್ಥವಾಯ್ತಲ್ಲ. ಅವಳ ಮಕ್ಕಳನ್ನು ಕೊಂದೇ ಕೊಲ್ಲುವೆನು. ಹಾಗಾದರೆ ಅವರ ಮಕ್ಕಳು ಯಾರು? ಆ ಸಭೆಯ ಪ್ರಕಾರವಾಗಿ ಅವಳ ಚಿಂತನೆಯಂತೆ ಜೀವಿಸುವಂಥ ದೇವರ ಸೇವಕರು ಅಥವಾ ದೇವರ ವಿಶ್ವಾಸಿಗಳಂತ ಹೇಳುವವರು. ಅವರನ್ನು ಕೊಂದೇ ಕೊಲ್ಲುವೆನು ಅಂದರೆ ಮೋಸಕರವಾದ ಸ್ಥಿತಿ. ಒಬ್ಬ ಕುರುಡನಿಗೆ ದಾರಿ ತೋರಿಸಿದರೆ ಇಬ್ಬರೂ ಹೊಂಡಕ್ಕೆ ಬೀಳ್ತಾರಂತ ಹೇಳಿದಲ್ಲ, ಅದೇ ರೀತಿಯಲ್ಲಿ ಇವರು ಕುರುಡಳು. ಇವಳು ಪ್ರವಾದಿನಿ ಅಂತ ಹೇಳ್ತಾಳೆ, ಆದರೆ ಜನರನ್ನು ತಪ್ಪಾದ ದಾರಿಯಲ್ಲಿ ನಡೆಸ್ತಾಳೆ. ಆದ್ದರಿಂದ ಅವಳಿಗೆ ಸಿಕ್ಕುವ ಶಿಕ್ಷೆಯನ್ನು ಅವಳನ್ನು ಅನುಭವಿಸುವವರ ಮಕ್ಕಳಿಗೂ ಕೊಡುವೆನಂತ ಹೇಳಿದರೆ, ಆ ಸಭೆಯ ಆ ವಿಧಾನದ ಸಂಗತಿಗಳನ್ನು ಯಾರ್ಯಾರು ದುಷ್ಟತೆಯಿಂದ ಮಾಡ್ತಾರೋ ಅವರಿಗೆಲ್ಲರಿಗೆ ಅನ್ವಯ. ಇದು ಬರೀ ಒಂದು ಸ್ಥಳೀಯ ಸಭೆಗಲ್ಲ. ನಾನು ಮೊದಲೇ ಹೇಳಿದೆ, 7 ಸಭೆಗಳಿಗೆ ಸಂಬಂಧಪಟ್ಟದ್ದು ಕ್ರಿಸ್ತನ ಸಭೆ ಎಲ್ಲ ದೇವಜನರಿಗೆ ಅನ್ವಯವಾಗುವಂಥದ್ದು. ಒಂದು ಸಭೆಯಲ್ಲಿದ್ದಂಥ ತಪ್ಪು ಬೋಧನೆ ಇನ್ನೊಂದು ಸಭೆಯ ಸಂಗತಿಗಳಲ್ಲಿ ಇರಲಿಲ್ಲ ಅಂತ ಹೇಳಲಿಕ್ಕಾಗೋದಿಲ್ಲ. 7 ಯಾಕೆ ಕೊಡಲ್ಪಟ್ಟಿದ್ದಂದರೆ 7 ಎಂಬುದು ಸಂಪೂರ್ಣ ಸಂಖ್ಯೆ. ಆದ್ದರಿಂದ ಕ್ರಿಸ್ತನು ತನ್ನ ಸಭೆಯನ್ನು ಸ್ಥಾಪನೆ ಮಾಡಿ ಪರಲೋಕಕ್ಕೇರಿ ಹೋಗಿ ಪವಿತ್ರಾತ್ಮನ ಕಳಿಸಿ ಮುಂದುವರಿಸುವಾಗ ಆತನ ಬರೋಣ ತನಕ ನಡೆಯುವಂಥ ಎಲ್ಲ ಕಾರ್ಯಗಳನ್ನು ಈ 7 ಸಭೆಗಳ ವಿನ್ಯಾಸದಲ್ಲಿ ನಾವು ಕಾಣುವಂಥ ದೇವರು ನಮಗೆ ಈ ದೃಷ್ಟಿಕೋನವನ್ನು ಕೊಟ್ಟಿದ್ದಾನೆ. ಅವಳ ಮಕ್ಕಳನ್ನು ಕೊಂದೇ ಕೊಲ್ಲುವೆನು, ಆಗ ನಾನು ಮನುಷ್ಯರ ಅಂತರಿಂದ್ರಿಯವನ್ನು ಹೃದಯವನ್ನು ಪರೀಕ್ಷಿಸುವನಾಗಿದೆ ಎಂಬುದು ನಮ್ಮ ಸಭೆಗಳಿಗೆ ಗೊತ್ತಾಗುವುದು. ನೋಡಿ, ಇದು ಒಂದು ಸಭೆ. ಈ ಒಂದು ಸಭೆಯಲ್ಲಿ ನಾನು ಮಾಡುವಂಥ ಕಾರ್ಯಗಳು ಈಗ ಅದರಿಂದ ಸಭೆಗಳಿಗೆ ಗೊತ್ತಾಗುವುದು. ಅಂದರೆ ಎಲ್ಲ ಸಭೆಗಳದನ್ನು ಗ್ರಹಿಸಿಕೊಳ್ಳುವರು. ಪುನಃ ಅದನ್ನು ಓದ್ತೇನೆ. ಅವಳ ಮಕ್ಕಳನ್ನು ಕೊಂದೇ ಕೊಲ್ಲುವೆನು, ಆಗ ನಾನು ಮನುಷ್ಯರ ಅಂತರಿಂದ್ರಿಯವನ್ನು ಹೃದಯವನ್ನು ಪರಿಶೀಲಿಸುವನಾಗಿದ್ದೇನೆಂಬುದು. ದೇವರು ಕಾರ್ಯಗಳನ್ನು ಮಾಡಬೇಕಾದ್ರೆ ನಮ್ಮ ಅಂತರಿಂದ್ರಿಯಗಳಲ್ಲಿ ಪರಿಶೀಲಿಸ್ತಾನೆ. ನಾನು ಕಳೆದ ಸಾರಿ ಹೇಳಿದಂತೆ ದೇವರು ಆತನ ಕಣ್ಣುಗಳು ಭೂಲೋಕದಲ್ಲೆಲ್ಲ ಪ್ರಸರಿಸಿ ತನಗೆ ಯಥಾರ್ಥರಾದವರು ಯಾರಿದ್ದಾರೆಂದು ತಿಳಿದುಕೊಂಡು ಅವರ ರಕ್ಷಣೆಗಾಗಿ ಅವರ ಭದ್ರತೆಗಾಗಿ ತನ್ನ ಪ್ರತಾಪವನ್ನು ತೋರಿಸ್ತಾನೆ ಎಂದು ಹೇಳುವ ದೇವರು ಅಂತರಿಂದ್ರಿಯಗಳನ್ನು ಹೃದಯಗಳನ್ನು ಪರೀಕ್ಷಿಸುವುದಾನೆ. ಇದು ಎಲ್ಲರಿಗೂ ಗೊತ್ತಾಗಬೇಕು, ಇಡೀ ಸಭೆ ಗೊತ್ತಾಗಬೇಕು. 7 ಸಭೆಗಳು ಯಾವ ಸ್ಥಳದಲ್ಲಿದ್ದರೂ ಅವುಗಳಿಗೆ ಗೊತ್ತಾಗಬೇಕು. ಯಾಕಂದರೆ ಆ ಎಲ್ಲ ಸಭೆಗಳು ಕ್ರಿಸ್ತನ ಒಂದೇ ಸಭೆಯಲ್ಲಿ ಐಕ್ಯವಾಗಿರುವಂಥ ಬೇರೆ ಬೇರೆ ಸ್ಥಳೀಯ ಪರಿಸ್ಥಿತಿಗೆ ಅನುಸಾರ ಇರುವಂಥ ವ್ಯತ್ಯಾಸಮಯವುಳ್ಳಂಥ ಸನ್ನಿವೇಶಗಳು ಎಂಬುದಾಗಿ ನಾವು ತಿಳಿಯಬೇಕು. ನಿಮ್ಮಲ್ಲಿ ಪ್ರತಿಯೊಬ್ಬನಿಗೆ ಅವನವನ ಕೃತ್ಯಗಳಿಗೆ ತಕ್ಕ ಹಾಗೆ ಪ್ರತಿಫಲ ಕೊಡುವೆನು. ಇನ್ನೊಂದು ನಾವು ತಿಳಿಬೇಕು, ಕ್ರಿಸ್ತನ ಸಭೆಯಲ್ಲಿ ಪ್ರತಿಯೊಬ್ಬನ ಕೃತ್ಯಗಳಿಗೆ ತಕ್ಕಂತೆ ಪ್ರತಿಫಲ ಕೊಡುವೆನು. ಆದರೆ ತುವತೈರದಲ್ಲಿರುವ ಉಳಿದವರಿಗೆ, ಅಂದರೆ ಅಗಾಧ ಬೋಧನೆಯನ್ನು ಹೇಳಿಸಿಕೊಂಡಿರುವ ಸೈತಾನ ಪ್ರೇರೇಪಿತವಾದ ಬೋಧನೆಯನ್ನು ನಿಮ್ಮಲ್ಲಿ ಯಾರಾದರೂ ತಿಳಿಯದೆಯೂ ಅವಲಂಬಿಸದೆಯೂ ಇರುತ್ತಾರೋ ಅವರಿಗೆ ಹೇಳುವುದೇನೆಂದರೆ, ನೋಡಿ, ಸಭೆಯಲ್ಲಿ ಬೇರೆ ಬೇರೆ ಬೋಧನೆಗಳಿರ್ಬೋದು. ಅದರಲ್ಲಿ ಅಗಾಧ ಬೋಧನೆ, ಓಪನ್ ಮೈಂಡೆಡ್ನೆಸ್, ಸ್ವಲ್ಪ ಲೂಸ್ ಲೈಫ್, ನೋಡಿ, ಇದಕ್ಕೆ ಹೇಳ್ತಾರೆ ಅಗಾಧ ಬೋಧನೆ. ಅಗಾಧ ಬೋಧನೆ ಎಂದು ಹೇಳಿಸಿಕೊಂಡಿರುವ ಸೈತಾನನಿಂದ ಪ್ರೇರಿತವಾದ ದುರ್ಬೋಧನೆಯನ್ನು ನಿಮ್ಮಲ್ಲಿ ಯಾರಾದರೂ ತಿಳಿಯದೆಯೋ ಅವಲಂಬಿಸದೇ ಇರುತ್ತಾರೋ ಅವರಿಗೆ ಹೇಳುವುದೇನೆಂದರೆ, ದೇವರು ಸಭೆಯಲ್ಲೇ ಇಲ್ಲಿ ಒಂದು ವ್ಯತ್ಯಾಸವನ್ನು ಮಾಡ್ತಾ ಇದ್ದಾನೆ. ಸಭೆಯಲ್ಲಿ ಸರಿಯಾದ ತನ್ನ ಜೀವನವನ್ನು ಮಾಡುವವರಿದ್ದಾರೆ ಮತ್ತು ತಪ್ಪಿ ಹೋದ ಸಂಗತಿಗಳಲ್ಲಿ ಅದಕ್ಕೆ ಒಳಪಟ್ಟು ಜೀವಿಸುವವರಿದ್ದಾರೆ.
ಈಗ ಸರಿಯಾಗಿದ್ದು ಅವರಿಗೆ ಹೇಳುವುದೇನೆಂದರೆ, ನಿಮಗಿರುವುದನ್ನು ನಾನು ಬರುವ ತನಕ ಬಿಗಿಯಾಗಿ ಹಿಡ್ಕೊಂಡಿರಿ. ಅವರು ಮಾತಾಡ್ತಾರೆ, ಇವರು ಹೇಳ್ತಾರೆ, ಅವರು ಬೋಧಿಸ್ತಾರೆ ಅಂತ ಹೇಳಿ ಯಾರ್ಯಾರ ಬೋಧನೆಗಳ ಹಿಂದೆ ಹೋಗುವುದು ತಪ್ಪು. ಹಾಗಾದರೆ ಸರಿಯಾದದ್ದು ಯಾವುದು? ಯಾರು ದೇವರು ಕೊಟ್ಟ ಪವಿತ್ರಾತ್ಮನು ಆತನು ಕೊಟ್ಟ ಅಪ್ಪಣೆಗೆ ಅಧೀನವಾಗಿ ದೀನತೆಯಿಂದ ತ್ರಿಶೂಲ, ಯಾವ ತ್ರಿಶೂಲ? ದೇವರ ಮೇಲಿನ ಪ್ರೀತಿ, ತನ್ನ ಸ್ವಂತದ ಮೇಲಿನ ಪ್ರೀತಿ ಮತ್ತು ನನ್ನ ನೆರೆಯವನ ಮೇಲೆ ಪ್ರೀತಿ, ಇತರ ಜನರ ಮೇಲೆ ಪ್ರೀತಿ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನಲ್ಲ. ಹಾಗಾದರೆ ದೇವರ ಮೇಲಿನ ಪ್ರೀತಿ, ಆ ದೇವರ ಮೇಲಿನ ಪ್ರೀತಿ ನಮ್ಮನ್ನು ವಾಕ್ಯಕ್ಕೆ ಪ್ರೇರೇಪಿಸುವಾಗ ಅದು ನಮ್ಮ ಆತ್ಮದ ಭವಿಷ್ಯದ ವಿಷಯ ತೋರುತ್ತದೆ. ಆ ಭವಿಷ್ಯದ ವಿಷಯ ನಮಗೆ ಪ್ರೀತಿ ಇದೆಯಾದರೆ ದೇವರು ತೋರಿಸುವಂಥ ಮಾರ್ಗದಲ್ಲಿ ನಾವು ಬೆಳೆದು ಬರುವಂತೆ, ದೇವರಾತ್ಮನೇ ನಮ್ಮನ್ನೇ ನಾವು ಪ್ರೀತಿಸುವಂತೆ. ಒಂದು ವೇಳೆ ನಿತ್ಯತ್ವದ ನಮ್ಮ ಆತ್ಮದ ವಿಷಯವಾಗಿ ನಮಗೆ ಯಾವ ಗಣನೆಯೂ ಇಲ್ಲ ಆದರೆ ನಾವು ನಮ್ಮನ್ನೇ ಪ್ರೀತಿಸುವವರಲ್ಲ. ದೇವರ ವಾಕ್ಯ ಹೇಳ್ತದೆ, ನಿನ್ನನ್ನು ನೀನು ಪ್ರೀತಿಸುವಂತೆ ಇತರರನ್ನು ಪ್ರೀತಿಸು. ಹಾಗಾದರೆ ಇತರ ಮೇಲಿನ ಪ್ರೀತಿ, ಇದೇ ತ್ರಿಶೂಲವನ್ನು ಹಿಡಿದುಕೊಂಡು ಜೀವಿಸುವಂಥ ಮನುಷ್ಯರು ಮತ್ತೊಂದು ಭಾರವನ್ನು ನಿಮ್ಮ ಮೇಲೆ ಹಾಕುವುದಿಲ್ಲವೆಂಬುದೇ. ಯಾವನು ಜಯಶಾಲಿಯಾಗಿದ್ದು ನನಗೆ ಮೆಚ್ಚುಗೆಯಾದ ಕೃತ್ಯಗಳನ್ನು ಕಡೆಯವರೆಗೆ ನಡೆಸ್ತಾನೋ. ಇಟ್ಸ್ ನಾಟ್ ಇನಫ್ ದಟ್ ಯು ಡೂ ಸಮಥಿಂಗ್ ಸಮ್ ಟೈಮ್. ಕೆಲವು ಸಮಯ ಕೆಲವು ಅನುಕೂಲವಾಗಿರುವಾಗ ಮಾಡಬಹುದು, ಅಲ್ಲ, ಇಲ್ಲಿ ಕಡೆಯ ತನಕ ನಡೆಸ್ತಾನೋ ಅವನಿಗೆ ನಾನು ನನ್ನ ತಂದೆಯಿಂದ ಹೊಂದಿದ ಅಧಿಕಾರದಂತೆ ಜನಾಂಗಗಳ ಮೇಲೆ ಅಧಿಕಾರವನ್ನು ಕೊಡುವೆನು. ಪ್ರಿಯರೇ, ಜನಾಂಗಗಳ ಮೇಲೆ ಅಧಿಕಾರ. ನಮ್ಮ ಕರ್ತನಾದ ಯೇಸು ಅಧಿಕಾರಿಯಾಗಿ ಬರುವಾಗ ಆತನ 12 ಶಿಷ್ಯರು ಇಸ್ರಾಯೇಲ್ನ 12 ಕುಲಗಳ ಮೇಲೆ ಅಧಿಕಾರವನ್ನು ನಡೆಸೋರೆಂದು ಹೇಳಿದೆಯಲ್ಲ. ಹಾಗಿದ್ದರೆ ಕ್ರಿಸ್ತನ ಮೊದಲಿಗಿತ್ತಿಯಾಗಿ ಸೇರಿಸಿಕೊಂಡಂಥ ಅನ್ಯ ಜನರಿಂದ ಬಂದಂಥ ಸಭೆಯವರು, ಅವರು ಇರುವಂಥ ಆ ಪ್ರದೇಶಗಳಲ್ಲಿ ದೇವರ ನೇಮಕದ ಪ್ರಕಾರವಾಗಿ ಈ ಲೋಕದಲ್ಲಿ ಕರ್ತನ 1000 ವರ್ಷದ ಆಡಳಿತದಲ್ಲಿ ಅವರಿಗೆ ಒಂದು ಸ್ಥಾನ ದೇವರು ಕೊಡ್ತಾ ಇದ್ದಾನೆ. ಆ ರಾಜಭರಣಕ್ಕೆ ಆತನು ಕಬ್ಬಿಣದ ಕೋಲ್ನಿಂದ ಆಳುವಂಥ ಗಂಡು ಮಗು ಎಂಬುದಾಗಿ ಪ್ರಕಟಣೆ ಪುಸ್ತಕದಲ್ಲಿ ಹೇಳಿದೆ. ಆ ರೀತಿಯಲ್ಲಿ 1000 ವರ್ಷ ನಮ್ಮ ಕರ್ತನಾದ ಯೇಸು ಯೆರೂಸಲೇಮಿಂದ ಈ ಲೋಕವನ್ನು ಆಳುತ್ತಿರುವಾಗ ಸಕಲ ಜನಾಂಗಗಳ ಐಶ್ವರ್ಯ ಯೆರೂಸಲೇಮ್ ಕಡೆಗೆ ಹರಿದು ಬರುವುದಂತೇಳಿ ಪ್ರವಾದಿ ಯೆಶಾಯನು ಕೂಡ ತನ್ನ ಪತ್ರಿಕೆಯಲ್ಲಿ ಬರೀತಾನೆ. ಪ್ರಿಯರೇ, ಇದನ್ನು ಮುನ್ನೋಡಿಕೊಂಡು ಕ್ರಿಸ್ತನ ಸಭೆ ಇವತ್ತು ನಾವು ಹೇಳಿದ್ದೇವೆ, ಅದು ಒಂದು ನಿಶ್ಚಯ ಮಾಡಿಕೊಂಡಂಥ ಒಂದು ಸ್ತ್ರೀಯ ಆ ಸ್ಥಾನದಲ್ಲಿ ಇದೆ ಎಂಬುದಾಗಿ ನಾನು ಕಳೆದ ಸಾರಿ ಹೇಳಿದ್ದನ್ನು ಜ್ಞಾಪಕ ಮಾಡಿಕೊಳ್ಳಿ. ನಿಶ್ಚಯವಾದಂಥ ಒಬ್ಬಳು ಸ್ತ್ರೀ ಯಹೂದ್ಯ ಮತ್ತು ಇಸ್ರಾಯೇಲ್ರ ಪರಂಪರೆಗನುಸಾರವಾಗಿ ನಿಶ್ಚಯವಾದ ದಿನದಿಂದ ಮದುವೆಯ ದಿನ ತನಕ ತನ್ನ ಗಮನವನ್ನು, ತನ್ನ ಉದ್ದೇಶವನ್ನು, ತನ್ನ ಆಶೆಯನ್ನು ತಾನು ವರಿಸಲಿರುವಂಥ ಆ ಪತಿಯ ಕಡೆಗೆ, ಗಂಡನ ಕಡೆಗೆ ಸಂಪೂರ್ಣವಾಗಿ ಹೊಂದಿಕೊಂಡತಕ್ಕದ್ದು. ಪ್ರಿಯರೇ, ಆ ಸಮಯದಲ್ಲಿ ಆ ಗಂಡನ ಕಡೆಯಿಂದ ಅವರಿಗೆ ಬೇಕಾದಂಥ ಸಹಾಯ ಒದಗಿಸಬೇಕಾದಂಥದ್ದು. ನಮ್ಮ ಇವತ್ತಿನ ಮದುವೆಗಳ ಹಾಗೆ ಅಲ್ಲ. ಇವತ್ತಿನ ಮದುವೆಗಳಲ್ಲಿ ಮನುಷ್ಯರು ಏನು ಗೊತ್ತಾ, ಒಂದು ಹುಡುಗಿ ಮದುವೆ ಆಗ್ತಾಳಾದರೆ ಗಂಡನು ಕೇಳ್ತಾನೆ, ಉಡುಗೊರೆಗಳನ್ನು ಕೇಳ್ತಾನೆ, ಅದು ಕೊಡು, ಇದು ಕೊಡು, ಕಾರ್ ಕೊಡು, ಇಂತಿಷ್ಟು ಬದಿ ಕೊಡು ಅಂತ ಹೇಳ್ತಾ ಇದ್ದಾನೆ. ಆದರೆ ಇಸ್ರಾಯೇಲ್ರ ಮದುವೆಯ ಸಂಗತಿ ಆಗಿರಲಿಲ್ಲ. ಅದು ಹೇಗಂತ ಹೇಳಿದರೆ, ಯಾವ ದಿವಸ ನಿಶ್ಚಯ ಆಗ್ತದ ಆ ದಿನದಿಂದ ಅವಳ ಮನಸ್ಸು ತನ್ನ ಗಂಡನ ಕಡೆಗೆ ಇರಬೇಕೋ ಅದೇ ರೀತಿಯಲ್ಲಿ ಕ್ರಿಸ್ತನ ಸಭೆಯಲ್ಲಿರುವಂಥ ದೇವಜನರು ಕೂಡ ರಕ್ಷಣೆ ಪಟ್ಟು ದೀಕ್ಷಾಸ್ನಾನ ಮಾಡಿಕೊಂಡು ದೇವರಿಗೆ ಪ್ರಮಾಣ ಮಾಡಿದ ದಿನದಿಂದ ಅವರ ಉದ್ದೇಶ ಇರಬೇಕು, ತನ್ನ ದಾಂಪತ್ಯವನ್ನು ಒಬ್ಬಳು ಪತ್ನಿ ತನ್ನ ಪತಿಯನ್ನು ಸೇರುವಂತೆ, ಕ್ರಿಸ್ತನ ಸಭೆ ಯೇಸು ಕ್ರಿಸ್ತನನ್ನು ಸೇರುವಂಥ ದಿನ ತನಕ ಅವಳ ಗಮನ ಇರಬೇಕು. ಆ ಸಮಯದಲ್ಲಿ ಹೇಗೆ ಇಸ್ರಾಯೇಲ್ರ ದಾಂಪತ್ಯ ಜೀವನಕ್ಕೆ ಆ ನಿಶ್ಚಯದ ಸಮಯದಲ್ಲಿ ಹೇಗೆ ಸಹಾಯವು ಎಲ್ಲವೂ ಪತಿಯ ಕಡೆಯಿಂದ ಬರಬೇಕಾ, ಹುಡುಗನ ಕಡೆಯಿಂದ ಬರಬೇಕಾ, ಅದನ್ನೇ ದೇವರು ಪವಿತ್ರಾತ್ಮನ ಮೂಲಕವಾಗಿ ಕ್ರಿಸ್ತನ ಸಭೆಗೆ ಕೊಟ್ಟಿದ್ದಾನೆ. ಈ ಒಂದು ಚಿಂತನೆಯು ದೇವ ಜನರಲ್ಲಿ ಬಹಳ ಅಗತ್ಯ. ಈಗ ನೋಡಿ, ಒಂದು ವೇಳೆ ನೀನು ನನಗೆ ನಂಬಿಗಸ್ತನಾಗಿ ನೀನು ನಡೆದರೆ ಜನಾಂಗಗಳ ಮೇಲೆ ಅಧಿಕಾರವನ್ನು ಕೊಡುವೆನು, ಅವನು ಕಬ್ಬಿಣದ ಕೋಲ್ನಿಂದ ಅವರನ್ನು ಆಳುವನು, ಮಣ್ಣಿನ ಮಡಿಕೆಗಳನ್ನು ಒಡೆಯುವಂತೆ
ಅವರ ಬಲ ಮುರಿದು ಹೋಗುವುದು. ಇದಲ್ಲದೆ ಉದಯ ಸೂಚಕ ನಕ್ಷತ್ರವನ್ನು ಅವನಿಗೆ ಕೊಡುವೆನು. ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ಕರ್ತನು ಸ್ಪಷ್ಟವಾಗಿ ತಿಳಿದಿದ್ದಾನೆ. ಲೋಕದೆಲ್ಲೆಡೆ ಹರಡಿಕೊಂಡಂಥ ಕ್ರಿಸ್ತನ ಸಭೆಯು ಅನೇಕ ಸಭೆಗಳಲ್ಲಿ, ಅನೇಕ ಬೋಧನೆಗಳಲ್ಲಿ, ಅನೇಕ ನಾಯಕರ ವ್ಯವಸ್ಥೆಯಲ್ಲಿ ಇರ್ತದೆ ಅಂತ ಗೊತ್ತುಂಟು. ಆದರೆ ಅವುಗಳೆಲ್ಲದರ ಗುರಿ ಒಂದೇ, ಕ್ರಿಸ್ತನ ಸಭೆ ಒಂದೇ. ಅಂತೂ ಯಾರ್ಯಾರು ತನ್ನದು ಮಾತ್ರ ಕ್ರಿಸ್ತನ ಸಭೆ ಅದು ಒಂದೇ, ನಮ್ಮದು ಮಾತ್ರ ಅಂತ ಹೇಳಿದರೆ ಅದು ಅವರು ಹೇಳಿದ ಮಟ್ಟಕ್ಕೆ ಅದು ಕರ್ತನ ಸಭೆ ಆಗ್ತದೆ ಅಂತ ಗ್ಯಾರಂಟಿ ಇಲ್ಲ. ಯಾರು ದೇವರ ಚಿತ್ತಾನುಸಾರವಾಗಿ ಪವಿತ್ರಾತ್ಮನ ಮೂಲಕವಾಗಿ ವಾಕ್ಯ ಮತ್ತು ಪವಿತ್ರಾತ್ಮ ನಡವಳಿಯಲ್ಲಿ ತನ್ನನ್ನು ತಾನೇ ಸಂರಕ್ಷಿಸಿ ಪರಿಶುದ್ಧತೆಯಿಂದ ತಾನು ಸೇರಲಿರುವಂಥ ಆ ಮೊದಲಿಗಿತ್ತಿಯನ್ನು ಮುನ್ನೋಡಿಕೊಳ್ತಾರೋ ಅವರು ಮಾತ್ರ ಕ್ರಿಸ್ತನ ಸಭೆ ಎಂಬುದನ್ನು ನಾವು ಗಮನಿಸತಕ್ಕದ್ದು. ಪ್ರಿಯರೇ, ಈ ಕ್ರಿಸ್ತನ ಸಭೆ ವಿಷಯವಾಗಿ ಪೌಲನು ಕೂಡ ತನ್ನ ಪತ್ರಿಕೆಯಲ್ಲಿ ಬರೆಯುವುದನ್ನು ನಾವು ಗಮನವನ್ನು ಕೊಡುವುದು ಬಹಳ ಅಗತ್ಯ. ನಾನು ನಿಮ್ಮನ್ನು ಒಂದೇ ಪುರುಷನಿಗೆ ಗೊತ್ತು ಮಾಡಿದ್ದೇನೆ ಅಂತ ಹೇಳಿ ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ ಹೇಳಿದೆ. ಪ್ರಿಯರೇ, ಆ ಭಾಗವನ್ನು ಕೂಡ ನಿಮ್ಮ ಮುಂದೆ ಅರಿಕೆ ಮಾಡುವುದಕ್ಕಾಗಿ ಇಷ್ಟಪಡ್ತೇನೆ. ನೀವು ಪರಿಶುದ್ಧರಾಗಿರಬೇಕು. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆಯ ನಿಮ್ಮನ್ನು ನಾನು ಕ್ರಿಸ್ತನಿಗಾಗಿ ನಿಶ್ಚಯ ಮಾಡಿಕೊಂಡಿದ್ದೇನೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ಪ್ರಿಯರೇ, ಕ್ರಿಸ್ತನಿಗಾಗಿ ನಿಶ್ಚಯ ಮಾಡಿಕೊಳ್ಳುವಂಥದ್ದು, ಈ ಲೋಕದಲ್ಲಿರುವಂಥ ಸಭೆ ಕ್ರಿಸ್ತನಿಗಾಗಿ ನಿಶ್ಚಯ ಮಾಡಿಕೊಳ್ಳಲ್ಪಟ್ಟದ್ದು ಎಂಬುದನ್ನು ನಾವು ಗಮನಿಸತಕ್ಕದ್ದು. ನಮ್ಮ ಕರ್ತನಾದ ಯೇಸು ತನ್ನ 10 ಕನ್ನಿಕೆಯರ ಉದಾಹರಣೆ ಕೊಡುವಾಗ 5 ಮಂದಿ ಎಣ್ಣೆ ಇದ್ದುಕೊಂಡು ಕಾದರು, ಇನ್ನು 5 ಮಂದಿ ಎಣ್ಣೆ ಇಲ್ಲದವರಾಗಿ ಕಾಯ್ತಾ ಇದ್ದರು. ಎಣ್ಣೆ ಇದ್ದವರು ಮೊದಲಿಂಗನು ಬರುವಾಗ ಪ್ರವೇಶಿಸಿದರು, ಉಳಿದವರು ಬಿಡಲ್ಪಟ್ಟರು. ಪ್ರಿಯರೇ, ಕನ್ನಿಕೆ ಯಾವ ರೀತಿಯಲ್ಲಿ ತನ್ನ ಪತಿಯನ್ನು ಸೇರುವುದಕ್ಕಾಗಿ ಕಾಯ್ತಾ ಇರ್ತಾಳೋ ಅದೇ ರೀತಿಯ ಆಕಾಂಕ್ಷೆ ಕಾಯುವಂಥದ್ದು, ನಿಶ್ಚಯ ಮಾಡಿಕೊಂಡಂಥ ಗಂಡನನ್ನು ಸೇರುವುದಕ್ಕಾಗಿ ಆಶೆಯಿಂದ ಮತ್ತು ನಿರೀಕ್ಷೆಯಿಂದ ಕಾಯುವಂಥದ್ದು ಕ್ರಿಸ್ತನ ಸಭೆಯ ಒಂದು ಗುಣವಾಗಿದೆ. ಪ್ರಿಯರೇ, ಇಂತಹ ಅದ್ಭುತಮಯವಾದಂಥ ಒಂದು ವಿನ್ಯಾಸದೊಂದಿಗೆ ಕರ್ತನು ನಮಗೆ ತೋರಿಸುವಂಥ ದಾರಿ ಮಾತ್ರ ಅಲ್ಲ, ವಾಕ್ಯದ ಆಧಾರ, ಇವುಗಳ ಮೇಲೆ ನಾವು ಆಧಾರ ಮಾಡಿಕೊಂಡು ಕರ್ತನ ಆ ದಿನಕ್ಕಾಗಿ ನಾವು ಕಾಯುವಂಥದ್ದು ಬಹಳ ಅಗತ್ಯ. ಪ್ರಿಯರೇ, ಅಂತಹ ಒಂದು ವಿಶೇಷವಾದಂಥ ಸ್ಥಾನಮಾನಕ್ಕೆ ದೇವರ ವಾಕ್ಯವು ಈಗ ಪ್ರಕಟಣೆ ಪುಸ್ತಕದಲ್ಲಿ ನಾವು ಓದಿದಂತೆ ಹೇಳಿದಂಥ ಆ ಸ್ಥಾನ ಯಾವುದು? ಜನಾಂಗಗಳ ಮೇಲೆ ನಿನಗೆ ಅಧಿಕಾರ ಕೊಡುವೆನು. ಅವರು ಆತನು ಯಾವ ರೀತಿಯಲ್ಲಿ ಕಬ್ಬಿಣದ ಕೋಲಿನಿಂದ ಆಳುವನೋ ಅದೇ ರೀತಿಯ ಅಧಿಕಾರವು ನಿಮಗೂ ಕೊಡಲ್ಪಡುವುದು ಎಂಬುದಾಗಿ ತುವತೈರದವರಿಗೆ ಬರೆದ ಪತ್ರಿಕೆಯಲ್ಲಿ ಹೇಳಿದ ಒಂದು ಆಶೀರ್ವಾದದ ನಿಧಿಯ ಕೃಪೆ ನಿಮ್ಮದಾಗಲಿ ಎಂಬುದಾಗಿ ಹಾರೈಸುತ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತೇನೆ. ಕರ್ತ ನಿಮ್ಮನ್ನು ಆಶೀರ್ವದಿಸಲಿ.